ಅವ್ರ ಮನೆ ಕರೆಂಟ್ ಬಿಲ್ ಜಾಸ್ತಿ ಆಗ್ಬಾರ್ದು ಅಂತ ನಮ್ಮ ಬೇಕಲ್ಲಿ ಬಂದು ಚಾರ್ಜ್ ಹಾಕೋದು ನೋಡಿ ಹೆಂಗೆ ಅಂತ. ನನ್ನ ತಮ್ಮ ನಂಬ್ಕೊಂಡ್ರೆ ಹೆಂಗೆ ಅಂದ್ರೆ ಬನ್ನಿ ನಮ್ಮ ಸಂತೆ ತೋರಿಸ್ತೀನಿ ಹೆಂಗಿದೆ ಅಂತ. ನಮ್ಮ 85 ವರ್ಷ ಅಲ್ವೇನವ? 85 ವರ್ಷ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶು ಲಾಕ್ಸ್ ಕನ್ನಡ. ಇವತ್ತು ಬೆಳಗ್ಗೆಯಿಂದ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಒಂದು ವೀಕಿಂದ ನಾನು ಎಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂದರೆ, ಇದು ಐಸ್ ರೋಲರ್ ಇರುತ್ತೆ ನೋಡಿ, ಅದನ್ನು ವಾಟರ್ ಹಾಕಿ ಫ್ರಿಜ್ಗೆ ನೈಟ್ ಎತ್ತಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಇದರಿಂದ ಮಸಾಜ್ ಮಾಡ್ಕೊಳ್ತೀನಿ. ಒಂದ್ಸಲ ನಾನು ಈ ಥರ ಐಸ್ತು ಗಟ್ಟಿ ಮಾಡ್ಕೊಂಡೆ ಅಂತಂದರೆ 3 ದಿನ ಆರಾಮಾಗಿ ಇದ್ರಲ್ಲಿ ಮಸಾಜ್ ಮಾಡ್ಬೋದು. 1 ವೀಕಿಂದ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಏನೋ ಒಂಥರ ಬೇರೆಯವ್ರಿಗೆ ಏನು ಡಿಫ್ರೆನ್ಸ್ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ಬಟ್ ನನಗೇನೋ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಅನಿಸುತ್ತೆ. ಮೊದಲೇನೋ ಓಪನ್ ಪೋರ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಫುಲ್ಲು ಕಮ್ಮಿ ಆಗಿದೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಪಫಿನೆಸ್ ಅನಿಸುತ್ತೆ ನೋಡಿ, ಅದೆಲ್ಲ ಕಮ್ಮಿ ಆಗ್ತಿದೆ ನನ್ನ ಮುಖದಲ್ಲಿ. ಹಾಗೆ ಪಿಂಪಲ್ಸ್ ಎಲ್ಲ ಇತ್ತು ಅಂದರೆ ಅದು ಕೂಡ ಫುಲ್ ಮಂಗಮಯ ಆಗ್ತಿದೆ. ಅದಕ್ಕೋಸ್ಕರ ಇದೀನಿ ಇವಾಗ ನಾನು ಡೈಲಿ ರೊಟೀನ್ ಥರ ಮಾಡ್ಕೊಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಫಸ್ಟ್ ಮಾಡೋ ಕೆಲಸನೇ ನನ್ನ ಫೇಸ್ಗೆ ಐಸ್ ರೋಲನ್ನು ರಬ್ ಮಾಡ್ಕೊಳ್ಳೋದು. ನೀವು ಕೂಡ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಹಾಗೆ ಏನ್ ಗೊತ್ತಾ, ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮನ ಇಬ್ಬರನ್ನ ಬಿಟ್ಟು ಅವರಿಬ್ರು ಟ್ರಿಪ್ ಹೋಗಿದ್ದಾರೆ. ಆಲ್ರೆಡಿ 6 ಡೇಸ್ ಆಗೋಗಿದೆ. ಅವ್ರು ಹೋಗಿರೋದು 10 ಡೇಸ್ ಟ್ರಿಪ್ಪಿಗೆ. ಇನ್ನು ಓನ್ಲಿ 4 ಡೇಸ್ ಅಷ್ಟೇ ಬಾಕಿ ಇರೋದು. ನಾನು 6 ಡೇಸ್ ಇಂದ ಯಾವ ವಿಡಿಯೋಸು ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಲ್ವಾ. ಅದಕ್ಕೆ ಇವತ್ತಿನ ರೊಟೀನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇವತ್ತು ನಾನು ಹೆಸರು ಕಾಳು ಪಲ್ಯ ಮತ್ತೆ ಚಪಾತಿನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಹೆಸರು ಕಾಳು ಅಂತೂ ತುಂಬಾನೇ ಇತ್ತು ಬಿಡಿ ನಮ್ಮ ಮನೇಲಿ. ನಾವು ಯೂಸ್ ಮಾಡಿದ್ರೆ ನಾನೇ ಯೂಸ್ ಮಾಡಬೇಕು. ನಮ್ಮಮ್ಮ ಅಂತೂ ಅದನ್ನ ಯೂಸ್ ಮಾಡೋದೇ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅದು ನೆನಿಲಿ ಅಂತ ಅಂದ್ಬಿಟ್ಟು ಅದು ಬೌಲ್ಗೆ ಹಾಕಿ ಅದಕ್ಕೆ ನೀರು ಹಾಕಿ ಸೈಡಿಗೆ ಎತ್ತಿಟ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಆ ರೆಸಿಪಿನ ಇವತ್ತು ನಿಮ್ ಜೊತೆ ನಾನು ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನೋಡ್ಕೊಂಡು ಸಿಂಪಲ್ ಆಗಿ ಟ್ರೈ ಮಾಡಿ. ಹಾಗೆ ನಮ್ಮನೇಲಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ರಿಗೂ ಕಾಫಿ ಕುಡಿಯೋ ಹುಚ್ಚು. ನಿಮ್ಮನೇಲಿ ಯಾರು ಇಲ್ವಲ್ಲ, ಇನ್ಯಾರಿಗೆ ಕಾಫಿ ಕಾಯಿಸ್ತಿದ್ದೀರಾ ಅಂತ ನೀವು ಕೇಳ್ಬೋದಲ್ವಾ. ನಮ್ಮ ಮನೇಲಿ ಅಪ್ಪ ಅಮ್ಮ ಇಲ್ಲ ಅಂತಂದ್ರೆ ನಮ್ ಸಪೋರ್ಟಿವ್ ಆಗಿರ್ಬೇಕು ಅಂತ ನಮ್ಮ ಅಂಕಲ್ ಬಂದಿದ್ದಾರೆ. ಹಾಗೆ ನಮ್ಮ ಅವ್ವ ಕೂಡ ಇವಾಗ ನಮ್ ಜೊತೆ ಇದ್ದಾರೆ. ನಮ್ಮ ಅಂಕಲ್ ಇವಾಗ ಬೇಕರಿಲೆಲ್ಲ ನನ್ನ ತಮ್ಮ ಒಬ್ನೇ ಎಲ್ಲ ಮಾಡಕ್ ಆಗಲ್ಲ ಅಲ್ವಾ. ಅದಕ್ಕೆ ನಮ್ಮ ಅಂಕಲ್ನ ನಾವು ಊರಿಂದ ಕರ್ಸ್ಕೊಂಡಿದೀವಿ. ಇವಾಗ ಅವ್ರನ್ನೆಲ್ಲ ಎದುರಿಸ್ಬಿಟ್ಟು ಬೇಕರಿ ಕಳಿಸ್ಬೇಕು ಅಂತಂದ್ರೆ ನಾನು ಅವ್ರಿಗೋಸ್ಕರ ಅಂತ 1 ಕಪ್ ಕಾಫಿ ಅಂತೂ ಮಾಡ್ಲೇಬೇಕು. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿನ ರೆಡಿ ಮಾಡ್ಬಿಡ್ತೀನಿ. ಇದು ಕೆಟ್ಟ ಅಭ್ಯಾಸ, ಇದನ್ನ ಕುಡಿಬೇಡಿ ಅಂತ ಹೇಳಿದ್ರು ನಮ್ಗೆ ಇದೇ ಬೇಕು ಅಂತ ಹಠ ಮಾಡುವಂತ ಜನಗಳಿರೋರು ನಮ್ಮ ಮನೇಲಿ. ಅದಕ್ಕೆ ಇನ್ನೇನ್ ಮಾಡಕ್ಕಾಗುತ್ತೆ, ಹೆಂಗಾರು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಕಾಫಿ ಕಳ್ಸಿಕೊಟ್ಬಿಟ್ಟು ನಾನ್ ಮಾತ್ರ ಅರ್ಶಿನ ಮತ್ತೆ ನಿಂಬೆಹಣ್ಣು ಇಟ್ಕೊಂಡಿರೋ ನೀರ್ನ ಕುಡಿತೀನಿ. ಒಂದೊಂದ್ಸಲ ಜಸ್ಟ್ ಪ್ಲೈನ್ ವಾಟರ್ ಕೂಡ ಕುಡಿತೀನಿ. ಆರೋಗ್ಯಕ್ಕೆ ಏನ್ ಬೇಕು ಅನ್ನೋದನ್ನ ನಮ್ ಹೆಲ್ತ್ ನಮ್ಗೋಸ್ಕರ ಹೇಳುತ್ತಾ ನಾವೇ ತಿಳ್ಕೊಬೇಕಲ್ವಾ. ಅದನ್ನ ನಮ್ಮ ಅಪ್ಪ ಅಮ್ಮಂಗಾಗ್ಲಿ ನನ್ನ ತಮ್ಮಂಗಾಗ್ಲಿ ಹೇಳಿದ್ರೆ ಅವ್ರಿಗೆ ತಲೆಗೆ ಹೋಗಲ್ಲ. ಅದಕ್ಕೆ ನಾನು ಅದನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಸರಿ ಆಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಅವರಿಗೆಲ್ಲ ಕಾಫಿ ರೆಡಿ ಮಾಡಿಕೊಟ್ಟು ನಾನು ಅರ್ಶಿನ ವಾಟರ್ ಕುಡಿತಿದ್ದೀನಿ. ನಿಜವಾಗ್ಲೂ ಇದು ಅಷ್ಟೇನೆ, ಎಷ್ಟು ಮಿರಾಕಲ್ ಮಾಡ್ತು ಗೊತ್ತಾ. ನನಗೆ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ತಿರ್ಗಾಡಿ ಸ್ಕಿನ್ ಮೇಲೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ತರ ಇದ್ಬಿಟ್ಟಿತ್ತು. ಅಂದ್ರೆ ಅದು ನನಗೆ ಮಾತ್ರ ಗೊತ್ತಾಗ್ತಿತ್ತು, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಇದನ್ನ 1 ವೀಕಿಂದ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ನಿಜ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಈ ಅರ್ಶಿನದ ವಾಟರ್ ಕುಡಿಯೋದ್ರಿಂದ ನಮ್ಮ ಬಾಡಿಲಿರುವಂತ ಟಾಕ್ಸಿಕ್ನೆಲ್ಲ ಅದೆಲ್ಲ ಹೊರಗಡೆ ಹಾಕಿ ನಮ್ಮ ಬ್ಲಡ್ನ ಒಂದ್ ಸ್ವಲ್ಪ ಪ್ಯೂರ್ ಮಾಡ್ತಿರುತ್ತೆ. ಹಾಗೆ ಚಪಾತಿ ಮಾಡ್ಬೇಕು ಅಂತ ಅನ್ಕೊಂಡೆ ಅಲ್ವಾ, ಅದಕ್ಕೆ ಫ್ರಿಜ್ ಅಲ್ಲಿ ನೋಡಿದ್ರೆ ಈ ತರ ಪಾಲಕ್ ಸೊಪ್ಪು ಐತೆ. ಅದನ್ನ ನೋಡಿದ್ರೆ ಅರ್ಧ ಬತ್ತೋಗೈತೆ, ಅರ್ಧ ಚೆನ್ನಾಗೈತೆ. ಇನ್ನೇನ್ ಮಾಡಕ್ಕಾಗುತ್ತೆ, ಚೆನ್ನಾಗಿರೋದ್ನೆಲ್ಲ ಎತ್ತಿಟ್ಕೊಂಡು ಚೆನ್ನಾಗಿರೋದನ್ನೆಲ್ಲ ಬಾಣಿಗೆ ಹಾಕೋದ್ರಾಯ್ತು ಅಂತ ಈಗ ಚೆನ್ನಾಗಿರೋ ಸೊಪ್ಪೆಲ್ಲ ಹಾಯ್ಕೊಳ್ತಿದ್ದೀನಿ. ಇದು ಸಿಗ್ಲಿಲ್ಲ ಅಂದಿದ್ರೆ ನಾರ್ಮಲ್ ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಆಗಿದ್ದೆ. ಬಟ್ ಇವಾಗ ಪಾಲಕ್ ಸ್ವಲ್ಪ ಸಿಕ್ತಲ್ಲ, ಅದಕ್ಕೆ ಪಾಲಕ್ದು ಪೇಸ್ಟ್ ಮಾಡ್ಕೊಂಡು ಚಪಾತಿ ಹಿಟ್ಟು ಜೊತೆ ಹಾಕೊಂಡು ನೀಟಾಗಿ ಮಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಅಷ್ಟು ಸೊಪ್ಪಲ್ಲಿ ನನಗೆ ಸಿಕ್ಕಿದ್ದು ಇಷ್ಟೇ ಸೊಪ್ಪು. ಹಾಗೆ ಅಷ್ಟು ಸೊಪ್ಪು ಚೆನ್ನಾಗಿದೆ, ಇಷ್ಟು ಸೊಪ್ಪು ವೇಸ್ಟ್ ಆಗಿದೆ. ನಾನು ಮುಂಚೆನೆ ನೋಡಿದಿದ್ರೆ ಎಲ್ಲಾ ಸೊಪ್ಪನ್ನು ಯೂಸ್ ಮಾಡ್ಕೋಬೋದಾಗಿತ್ತು. ಬಟ್ ಇನ್ನೇನ್ ಮಾಡಕ್ಕಾಗುತ್ತೆ ಅಲ್ವಾ, ಸಮ್ಟೈಮ್ಸ್ ಈ ತರ ಎಲ್ಲ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಪಾಲಕ್ ಸೊಪ್ಪನ್ನ ಬೇಯಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ನೀರ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ. ನಾವು ಡೈರೆಕ್ಟ್ ನೀರೊಳಗಡೆನೆ ಹಾಕಿ ಬೇಯಿಸ್ಕೋಬಾರ್ದು. ನೀರು ಎಲ್ಲ ಫುಲ್ ಬಿಸಿ ಆದ್ಮೇಲೆ ಅದರೊಳಗಡೆ ಪಾಲಕ್ ಸೊಪ್ಪನ್ನ ಒಂದು 5 ನಿಮಿಷ ಮುಚ್ಚಿಡ್ಬೇಕಷ್ಟೇನೆ. ಹಾಗೆ ಅದಕ್ಕೆ ಸ್ವಲ್ಪ 4 ಇಷ್ಟು ಬೆಳ್ಳುಳ್ಳಿನ ಸುಲ್ಕೋತಿದ್ದೀನಿ. ನನಗೆ ಈ ತರ ಸಿಪ್ಪೆ ಸುಲಿಯೋದು ಅಂದ್ರೇನೆ ನಂಗೆ ಇರಿಟೇಷನ್. ಬಟ್ ಇವಾಗ ಚಪಾತಿಗೋಸ್ಕರ ನಾನು ಈ ತರ ಸುಲಿಲೇಬೇಕಲ್ವಾ ಅಂತ ಜಸ್ಟ್ ಒಂದು 4 ಎಸ್ಳು ಮಾತ್ರ ಸುಲ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಒಂದು 3 ಅರ್ಶಿನದ ಮೆಣಸಿನಕಾಯಿನ ತಗೊಂಡಿದ್ದೀನಿ. ನಾನು ಜಾಸ್ತಿ ತಗೊಂಡ್ರೆ ಚಪಾತಿ ಕೂಡ ಖಾರ ಖಾರ ಅನ್ಸ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಸಾಕು. ಇವಾಗ ಬಿಸಿನೀರೆಲ್ಲ ಬಿಸಿ
ಆಗಿತ್ತು. ಗ್ಯಾಸ್ ಆಫ್ ಮಾಡ್ಕೊಂಡು ಅದ್ರ ಜೊತೆಗೆ ಅದು ಒಳಗೆ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಬೆಳ್ಳುಳ್ಳಿ ಮೆಣಸಿಕಾಯಿ ಎರಡನ್ನೂ ಹಾಕಿ ನೀಟಾಗಿ ನೀರೊಳಗಡೆ ಮುಳುಗಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಪಾಲಕ್ ಸೊಪ್ಪೆಲ್ಲ ಫುಲ್ಲು ಮೆತ್ತಗಾಗಿರುತ್ತೆ. ಅದನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಸ್ಕೊಂಡು ಸಣ್ಣದಾಗಿ ರುಬ್ಕೋಬೇಕಷ್ಟೇ. ಜಾಸ್ತಿ ಏನ್ ಕೆಲಸ ಹಿಡಿಯಲ್ಲ ಅಲ್ವಾ. ನಮ್ಮ ಮನೇಲಿ ಸೊಪ್ಪುಗಳನ್ನೆಲ್ಲ ಸ್ವಲ್ಪ ಕಮ್ಮಿ ತಿಂತೀವಿ. ಅಂದ್ರೆ ನನ್ನ ತಮ್ಮ ಅಂತೂ ಒಂದ್ ಸ್ವಲ್ಪನೂ ಸೊಪ್ಪನ್ನ ಮುಟ್ಟೋದೇ ಇಲ್ಲ. ಅವನಿಗೋಸ್ಕರ ಅಂತ ಕೂಡ ಈ ತರ ಮಾಡ್ಬೇಕು. ನಾನೇನ್ ಹೆಚ್ಚ ಅಂತ ಕೇಳ್ಬಿಡಿ, ನಾನು ಅಷ್ಟೇ ಸೊಪ್ಪು ತರಕಾರಿ ಎಲ್ಲ ಮುಂಚೆ ತಿಂತಾ ಇರ್ಲಿಲ್ಲ. ಬಟ್ ಇವಾಗ ಮೊದ್ಲಿಗಿಂತ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ, ಆಲ್ಮೋಸ್ಟ್ ತಿಂತಿದ್ದೀನಿ. ನಮ್ಮ ಮನೇಲಿ ಮಿಕ್ಸಿನ ನಾವು ಆ ಕಡೆ ಇಟ್ಟಿರ್ತೀವಿ. ಈ ಕಡೆ ಇವಾಗ ಒಂದು ಮ್ಯಾಜಿಕ್ ಆಗುತ್ತೆ ನೋಡಿ. ಲೈಟ್ ಆನ್ ಆಗಿತ್ತು ಅಲ್ವಾ, ನಾವು ಮಿಕ್ಸಿ ಹಾಕ್ಬೇಕು ಅಂತಂದ್ರೆ ಲೈಟ್ ಆಫ್ ಮಾಡ್ಬೇಕು. ಅದಿವಾಗ ಒಂದೇ ಪ್ಲಗ್ ಇರೋದಲ್ವಾ, ಅದಕ್ಕೋಸ್ಕರ ಇವಾಗ ಅದನ್ನ ಸಣ್ಣಕ್ಕೆ ರುಬ್ಕೊಳ್ತಿದ್ದೀನಿ. ಇವಾಗ ಚಪಾತಿಗೆ ಬೇಕಾಗಿರೋಂಥ ಪೇಸ್ಟ್ ಅಂತೂ ರೆಡಿ ಆಯ್ತಲ್ವಾ. ಇವಾಗ ಹಿಟ್ಟು ಕಲ್ಸ್ಕೋಬೇಕು ಅಂತಂದ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇವಾಗ ನಾನು ಟೋಟಲ್ಲು 5 ಜನಕ್ಕೆ ಚಪಾತಿ ಮಾಡ್ತಾ ಇರೋದು. ನನಗೆ ಎಷ್ಟು ಕಲಿಸ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಈ ತರ ಸೌಟಲ್ಲಿ ಒಂದು ಸೌಟ್ಗೆ 2 ಚಪಾತಿ ಮಾಡ್ಬೋದು. ಒಂದು ಅಂದಾಜ್ ಮೇಲೆ ನಾನು ಈ ತರ ಹಾಕೊಳ್ತಿರ್ತೀನಿ. ಅಳತೆ ಮಾಡ್ಕೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿದೆ. ಒಂದ್ ಚಪಾತಿ ಜಾಸ್ತಿ ಆದ್ರೂ ಓಕೆನೆ, ಕಮ್ಮಿ ಆಗ್ಬಾರ್ದು, ಯಾಕಂದ್ರೆ ಶಾರ್ಟೇಜ್ ಆಗ್ಬಿಡುತ್ತಲ್ವಾ ಅಂತ. ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಇದ್ಯಾವ ನೀರು ಅಂತ ನೀವು ನೋಡ್ತಿರ್ಬೋದಲ್ವಾ, ಅದು ಪಾಲಕ್ ಸೊಪ್ಪನ್ನ ಬೇಯಿಸಿದ್ವಿ ನೋಡಿ, ಆ ವಾಟರ್. ಇವಾಗ ಚಪಾತಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫಸ್ಟ್ ಅದನ್ನೇನ್ ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಅದನ್ನ ಹಾಕೊಂಡು ಮತ್ತೆ ಪಾಲಕ್ ಬೇಯಿಸಿದಂತ ನೀರಿರುತ್ತೆ ನೋಡಿ, ಬಿಸಿನೀರು, ಅದ್ರಲ್ಲಿ ಚಪಾತಿ ಹಿಟ್ಟನ್ನ ನೀಟಾಗಿ ನಾದ್ಕೋತಿದ್ದೀನಿ. ಈ ಬಿಸಿನೀರಲ್ಲಿ ಚಪಾತಿ ಹಿಟ್ಟು ನಮ್ಮಿದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಹಾಗೆ ನಮ್ಗೆ ರಫ್ ಅಂತ ಅನ್ಸಲ್ಲ, ಚಪಾತಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಅದಕ್ಕೆ ಸಪ್ರೇಟ್ ಬಿಸಿನೀರೆಲ್ಲ ಏನ್ ಕಾಯಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದೇ ಬಿಸಿನೀರ್ನ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಯಾಕಂದ್ರೆ ಅದ್ರಲ್ಲೆಲ್ಲ ಬಿಸಿ ಮಾಡಿದಾಗ ಅದ್ರ ಪೌಷ್ಟಿಕಾಂಶ ಎಲ್ಲ ನೀರಿಗೂ ಹೋಗಿರುತ್ತೆ ಅಲ್ವಾ, ಅದಕ್ಕೆ ಅದು ಕೂಡ ನಮಗೆ ಯೂಸ್ ಆಗುತ್ತೆ. ಹಾಗೆ ಇದಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ನೋಡಿ ಕಲರ್ ಹೆಂಗಿದೆ ಅಂತ, ಸಕ್ಕದಾಗಿದೆ ಅಲ್ವಾ. ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಪಾಲಕ್ ಚಪಾತಿ ಅಂತ. ನಿಮ್ಮ ಮನೇಲಿ ಯಾರು ಸೊಪ್ಪು ತಿನ್ನಲ್ಲ ಅಂತಂದ್ರೆ ನೀವು ಈ ತರ ಮಾಡ್ಬೋದು. ನಮ್ಗೆ ಐರನ್ ಡಿಫಿಷಿಯನ್ಸಿ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಪಾಲಕಿಂದ ರಿಚ್ ಐರನ್ ನಮ್ಗೆ ನಮ್ಮ ಬಾಡಿಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಹೆಸರು ಕಾಳು ಕೂಡ 1.25 ಗಂಟೆ ನೆನೆಸಿದೆ. ನೆನೆಸ್ತೋದ್ರೂ ಆಗುತ್ತೆ, ಯಾಕಂದ್ರೆ ವಿಷಲ್ ಹಾಕ್ಸ್ಕೊತೀವಲ್ಲ. ನಾನು ಇರ್ಲಿ ಅಂತಂದ್ಬಿಟ್ಟು ಸ್ವಲ್ಪ ನೆನೆಯಕ್ಕೆ ಹಾಕಿದ್ದೆ. ಅದನ್ನ ಇವಾಗ ಕುಕ್ಕರ್ಗೆ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಕಾದಷ್ಟು ನೀರು ಹಾಕಿ ಒಂದು 3 ರಿಂದ 4 ವಿಷಲ್ ತೆಗೆಸ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ 3 ವಿಷಲ್ಗೆ ಬೇಯುತ್ತೆ. ಬಟ್ ತುಂಬಾ ಚೆನ್ನಾಗಿ ಬೆಂದ್ರೆ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ 4 ವಿಷಲ್ ಆಲ್ರೆಡಿ ಆಗ್ಬಿಟ್ಟಿದೆ. ಸಾರಿ 3 ವಿಷಲ್ ಅಷ್ಟೇ ಹಾಕ್ಸ್ಕೊಂಡಿದ್ದು, 3 ವಿಷಲ್ ಆಲ್ರೆಡಿ ಆಗ್ಬಿಟ್ಟಿದೆ. ನಮಗೆ ಇವಾಗ ಕಾಯುವಷ್ಟು ತಾಳ್ಮೆ ಇರಲ್ಲ, ಅದಕ್ಕೆ ಬೇಗ ವಿಷಲ್ ಹೋಗಿಸಿ ಕಾಳು ಹೆಂಗ್ ಬೆಂದಿದ್ಯೋ ಏನು ಅಂತಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಳ್ತಿದ್ದೆ. ಅಷ್ಟರಲ್ಲಿ ಇನ್ನೊಂದ್ ಸೈಡ್ ನನಗೆ ಏನೇನ್ ಬೇಕು ಪಲ್ಯಕ್ಕೆ ಅಂತ ಎಲ್ಲಾನು ಹೆಚ್ಚಿಟ್ಕೊಂಡಿದ್ದೆ. ಜಸ್ಟ್ ಒಂದು ಈರುಳ್ಳಿ, 1-2 ಮೆಣಸಿನ್ಕಾಯಿ, ಮತ್ತೆ 1 ಟೊಮೆಟೊ, ಮತ್ತೆ ಕರ್ಬೇವಿನ ಸೊಪ್ಪು ಅಷ್ಟೇ. ತುಂಬಾ ಈಸಿ ಇಂಗ್ರೀಡಿಯೆಂಟ್ಸ್ ಅಲ್ವಾ, ತುಂಬಾ ಬೇಗನೆ ಮಾಡ್ಕೋಬಹುದು. ಇನ್ನೊಂದ್ ಸೈಡ್ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ತಿದ್ದೀನಿ. ಎಣ್ಣೆ ಹಾಕೊಂಡು ಫಸ್ಟ್ ಇದಕ್ಕೆ ಸಾಸಿವೆ, ಜೀರಿಗೆ ಇದೆರಡು ಸ್ವಲ್ಪ ಇವಾಗ ಚಟಪಟ ಅಂತ ಸಿಡಿಯೋಗ್ಬಿಡ್ಬೇಕು. ಇವಾಗ ಇದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಆದ್ಮೇಲೆ ಅದಕ್ಕೆ 1-2 ಮೆಣಸಿನ್ಕಾಯಿ ಕುಯ್ದಿಟ್ಕೊಂಡಿದೆ ನೋಡಿ, ಅದನ್ನ ಹಾಕೊಂಡು ಲೈಟ್ ಆಗಿ ಈ ತರ ಬಾಡ್ಸ್ಕೊಳ್ತಿದ್ದೀನಿ. ಹಾಗೆ ಇವಾಗ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಫುಲ್ಲು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂತ ಎಲ್ಲರೂ ಹೇಳ್ತಾರಲ್ವಾ, ಅದಕ್ಕೆ ನೀವು ಹಂಗೆ ಮಾಡ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆಗಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ನಾನು ಇಲ್ಲಿ ಆಡ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಫ್ರೈ ಆದ್ಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಕೂಡ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗಿತ್ತು, ಅದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರೋಂತ 1 ಟೊಮೆಟೊನ ಹಾಕೊಂಡು ಸ್ವಲ್ಪ ಬೇಯಿಸ್ಕೊಳ್ತಿದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದೇ ತರ ಬಿಟ್ರೆ ಸ್ವಲ್ಪ ಒತ್ತುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದಕ್ಕೆ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಟೊಮೆಟೊ ಹಣ್ಣು ಸಾಫ್ಟ್ ಆಗೋವರೆಗೂ ನಾನು ಇವಾಗ ಇದನ್ನ ಕುಕ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ ಟೊಮೆಟೊ ಹಣ್ಣು ಎಷ್ಟು ಸಾಫ್ಟ್ ಆಗಿತ್ತು ಗೊತ್ತಾ. ನಾವು ಅದನ್ನ ಸ್ಮ್ಯಾಶ್ ಮಾಡಿದ್ರೆ ಟೊಮೆಟೊ ಹಣ್ಣು ಸ್ಮ್ಯಾಶ್ ಆಗ್ತಿರ್ಬೇಕು, ಆ ತರ ಕುಕ್ ಮಾಡ್ಕೋಬೇಕು ನಾವು. ನಿಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಚಿಕನ್ ಮಸಾಲ, ಇಷ್ಟೇ ಸ್ಪೈಸಸ್ ಬೇಕು ನಮಗೆ. ಇದಿಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಬೇಯಿಸ್ಕೊಬೇಕು. 2 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನಾವು ಎಲ್ಲ ನೀಟಾಗಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಹೆಸರು ಕಾಳು, ಅದನ್ನ ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡ್ಬೇಕು. ಎಲ್ಲ ಮಸಾಲೆ ಅದ್ರ ಜೊತೆಗೆ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಕೊಟ್ಟು ನಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದ್ರಿಸ್ಬಿಟ್ಟು 5 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ನೋಡಿ ನಮ್ಗೆ ಇಷ್ಟ ಆಗುವಂತ ಹೆಸರು ಕಾಳು ಗ್ರೇವಿ ರೆಡಿ ಆಗ್ಬಿಟ್ಟಿರುತ್ತೆ. ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಎಷ್ಟು ಮ್ಯಾಚ್ ಆಗುತ್ತೆ ಗೊತ್ತಾ. ಹಾಗೆ ಒಂದ್ ಸೈಡ್ ನಾನು ಅದನ್ನ
ಅದನ್ನ ಒಂದು 5 ನಿಮಿಷ ಬೇಯಕ್ಕೆ ಇಟ್ಬಿಟ್ಟು ಇವಾಗ ಚಪಾತಿ ಮಾಡ್ಕೊಬಿಡೋಣ ಅಂತ ಚಪಾತಿ ಮಾಡ್ಕೊಡ್ತಿದ್ದೆ. ಒಂದಲ್ಲ ಎರಡಲ್ಲ 13 14 ಚಪಾತಿ ಅರಿಬೇಕು, ಟೈಮ್ ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಡಬಲ್ ಕೆಲಸ ಆದ್ರೂ ಪರವಾಗಿಲ್ಲ ಅಂತ ಬೇಗನೆ ಎಲ್ಲ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ರೌಂಡಾಗಿ ಅರ್ದಿದ್ದೀನಿ ಅಂತ ಅಂದ್ಬಿಟ್ಟು ಒಂದ್ ಸೈಡ್ ಚಪಾತಿ ಬೇಯ್ತಾ ಇದ್ರೆ ಇನ್ನೊಂದ್ ಸೈಡ್ ನಮ್ಮ ಹೆಸರು ಕಾಳು ಗ್ರೇವಿ ಕೂಡ ರೆಡಿ ಆಗೋಯ್ತು. ಎಷ್ಟೇ ಸಿಂಪಲ್, ತುಂಬಾನೇ ಚೆನ್ನಾಗಿರುತ್ತೆ. ಮಾರ್ನಿಂಗ್ ನಮಗೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಸಿಕ್ಕೋ ತರ ಆಗುತ್ತೆ. ನಿಜ, ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಹಾಕೊಡಿ, ತುಂಬಾ ಖುಷಿಯಿಂದ ಎಲ್ಲ ಖಾಲಿ ಮಾಡ್ಕೊ ಬರ್ತಾರೆ. ಹಾಗೆ ಸ್ವಲ್ಪ ಪ್ಲೇಟ್ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಡೆಕೋರೇಷನ್ ಮಾಡ್ಕೊಂಡು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ನಾನು ನಮ್ಮವ್ವ ಇಬ್ರು ಕುತ್ಕೊಂಡು ತಿಂಡಿ ತಿಂತಾ ಇದ್ವಿ. ಇವರೇ ನಮ್ಮವ್ವ. ಏಕೆ ಚಳ ಕಡಿಸ್ತಿದ್ಯಾ? ನಮ್ಮವ್ವ ಊರಿಂದ ಬಂದೈತಲ್ವೇನೋ ನಮ್ಮ ನೋಡಕ್ಕೆ. ಚೆನ್ನಾಯ್ತಾ ತಿಂಡಿ? ನಿಜ ಹೇಳು. ಮತ್ತೆ 2 ಚಪಾತಿ ತಿಂದೆ ಸಾಕು ಅಷ್ಟೇ. ನಿನ್ನ ಅಳ್ತನಕ್ಕೆ. ನಮ್ಮ ಅವ್ವಂಗೆ 85 ವರ್ಷ ಅಲ್ವೇನವ? 85 ವರ್ಷ. ಮತ್ತೆ ಏನ್ ತಿನ್ಬೇಕು? ನೀರ್ ತಿನ್ಬೇಕು. ಮಕ್ಳು ತಿನ್ನಕ್ ತಿನ್ಬೇಕು ಒಟ್ನಲ್ಲಿ ಈಗ. ಚಿಕನ್ ಮೇದ್ರೆ ಇಲ್ಲ. ಚಿಕನ್ ಮೇದ್ರೆ ಇಲ್ಲ. ಅಳ್ತಿಲ್ದಲ್ಲ ಕಿತ್ಕೊಂಡ್ ತಿಂದ್ರೆ ಅಷ್ಟೇ, ಮುಗಿದ ಕತೆ. ಮುತ್ಕೊಳ್ಳ ಅರ್ಕೆ ಅನ್ನಂಗೆ ತಿನ್ಬೇಕು. ಜಾಸ್ತಿ ಏನಕ್ಕೆ ತಿನ್ನಕ ಎಲ್ಲ ಯಾವಾಗ್ಲೂ ಅಷ್ಟೇನೆ, ನಾವು ಹಂಗೆ ತಿನ್ಬೇಕು ಲೆಕ್ಕಾಚಾರದಲ್ಲಿ. ನೀವು ಅರ್ಗಿಸ್ತೀವಿ. ನೀವ್ ಅರ್ಗಿಸಲ್ಲ. ಮಿಷಿನ್ ಸರಿ ಇಲ್ಲ, ನಿಂತೋಗಿತ್ತೆ. ಪಾಪ ನಾನು ಅಡಿಗೆ ಮಾಡ್ಬೇಕಾರೆ ಒಂದೇ ಕೂತಿತ್ತು, ಸುಮ್ನೆ ಟಿವಿನೂ ಹಾಕೊಟ್ಟಿಲ್ಲ ನಾನು. ಸುಮ್ನೆ ಏನ್ ಮಾಡ್ತಾವಳೆ ಮಾಡ್ಕೊಳ್ಳಿ ಅಂತ ಏನು ಡಿಸ್ಟರ್ಬ್ ಮಾಡ್ದಂಗೆ ಕೂತಿದ್ದೆ ಅಲ್ವ ನಾವು. ನೆಕ್ಸ್ಟು ನಮ್ಮ ಅವ್ವನ ಹತ್ರ ಒಂದು ರೆಸಿಪಿ ಶೇರ್ ಮಾಡಿಸ್ತೀನಿ. ನಮ್ಮ ಅವ್ವ ಎಂತ ಸರ್ ಅವ್ರು ಬಸ್ಸಾರಲ್ವಾ, ಬಸ್ಸಾರು ಚೆನ್ನಾಗಿ ಮಾಡ್ತಿದ್ದೆ. ನಮ್ಮ ಅವ್ವನ ಹತ್ರ ಹೇಳ್ಸ್ಕೊಂಡು ಆ ರೆಸಿಪಿ ಶೂಟ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕ್ಬೇಕು. ಫಸ್ಟ್ ವೀಡಿಯೋ ನಮ್ಮ ಅವ್ವನ ಜೊತೆ ಆಗಿರ್ತದೆ ಅದು. ಅಂದರೆ ಅವಾಗವಾಗ ಮಧ್ಯದಲ್ಲೆಲ್ಲ ಬಂದೈತೆ, ಒಂದು ವೀಡಿಯೋ ಅಂತ ಮಾಡಿಲ್ಲ ಯಾವತ್ತೂ. ಅದಕ್ಕೆ ಅದನ್ನು ಪ್ಲ್ಯಾನ್ ಮಾಡ್ತಿದ್ದೀವಿ. ಮತ್ತು ಹೆಂಗಿದ್ರು ವೆನ್ಸ್ಡೇ ಅಲ್ವಾ, ಚಂಚನಾರ ಸೊಪ್ಪೆಲ್ಲ ಬಂದಿರುತ್ತೆ ಸಂತೆ ನಮ್ಮೂರಲ್ಲಿ. ಎಲ್ಲ ಹೋಗಿ ಚೆನ್ನಾರ ಸೊಪ್ಪು ತಂದು ನಾಳೆ ಸೊಪ್ಪಿನ ಸಾರು ಬೇರೆ, ಬಸ್ಸಾರು ಬೇರೆನಾ? ಸೊಪ್ಪಿನ ಸಾರನ್ನ ಪದಾರ್ಥಕ್ಕೂ ಹಾಕ್ತಾರೆ. ಈ ಬಸ್ಬಿಟ್ಟು ಹಿಂಡಿ ಎಗ್ರನ್ಗೆ ಹಾಕಿ ಅದನ್ನು ಕಲ್ಲಲ್ಲಿ ಆರಿಸ್ಕೊಬಿಟ್ಟು ಖಾರಕ್ಬಿಟ್ಟು ಹಾಕ್ಯಂಡು ಬಸ್ಸಾರು ಮಾಡ್ತಾರೆ. ಇಲ್ಲ ಅದು ಕೂದು ಇದು ಯಾತ್ರೊಳಿ ಕರು ಬಸ್ಸಾರು ಪದಾರ್ಥ ಅನ್ನೋರು ಮಾಡ್ತಾರೆ. ನಮ್ಮ ಕಡೆ ಪದಾರ್ಥ ಸಾಂಬಾರ್ಗೆ ಹಂಗೆ ತಿನ್ನೋದು ಪದಾರ್ಥ ಅಂತಾರೆ. ಹಿಂದಿನ ಕಾಲದಲ್ಲೆಲ್ಲ ಹಂಗೆ ಅಂತದಿದ್ದು ಪದಾರ್ಥ ಅಂತ. ಇವಾಗಲೇ ನಾವು ಆ ಸಾಂಬಾರು ಈ ಸಾಂಬಾರು ಅಂತ ಸ್ಟೈಲಾಗಿ ಮಾತಾಡೋಕೆ ಹೋಗೋದು. ಅವಾಗೆಲ್ಲ ಏನು ಸಾಂಬಾರು ಅಂದರೆ ಏನಂತಿದ್ರಿ? ಪದಾರ್ಥ ಮಾಡಿದ್ದು ಕಣೆ. ಬಸ್ಸಾರು ಮಾಡಿದ್ದು, ಮಜ್ಜಿಗೆ ಹೆಸರು ಮಾಡಿದ್ದು. ಪದಾರ್ಥ ಮಾಡಿದ್ದು ಕಣೇ ಅಂತೇಳಿ ಹೇಳ್ತಿತ್ತಂತೆ ನಮ್ಮವ್ವ. ಅದಕ್ಕೆ ನೆಕ್ಸ್ಟ್ ವಿಡಿಯೋ ಅದೇ ಆಗಿರ್ತದೆ. ನಮ್ಮ ಅವ್ವನ ಜೊತೆಗೆ ಒಂದು ರೆಸಿಪಿ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ನಾನು ತಿಂಡಿ ತಿನ್ಕೊಂಡು ಬೇಕ್ರಿಗೂ ಕೂಡ ತಿಂಡಿ ತಗೊಂಡು ಹೋಗೋಣ ಅಂತ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಇವತ್ತಂತೂ ಆ್ಯಕ್ಚುಲಿ ತುಂಬಾನೇ ಲೇಟ್ ಆಗೋಯ್ತು. ವಿಡಿಯೋ ಶೂಟ್ ಮಾಡ್ಕೊಂಡು ಅಡುಗೆ ಮಾಡಿದ್ದಲ್ವಾ, ಲೇಟ್ ಆಗೇ ಆಗುತ್ತೆ. ನನ್ನ ತಮ್ಮ ಅಲ್ಲಿ ಕೇಕ್ ಎಲ್ಲ ರೆಡಿ ಮಾಡ್ತಾ ಇದ್ದ. ಅವ್ನು ಕೇಕ್ ರೆಡಿ ಮಾಡ್ತಾರೆ, ನಂಗೆ ನೋಡೋಕ್ಕೆ ಒಂಥರ ಖುಷಿ. ಅವನಿಗೂ ಸ್ವಲ್ಪ ಕಣ್ಣೇನು ಸ್ವಲ್ಪ ಜಾಸ್ತಿ ಧೂಳಲ್ವ, ಇವಾಗ ಧೂಳೆಲ್ಲ ಬಿದ್ದು ಸ್ವಲ್ಪ ಕಣ್ಣೆಲ್ಲ ಊದ್ಕೊಂಡಿರೋ ಥರ ಆಗ್ತಿತ್ತು. ಇವರೇ ನಮ್ಮ ಅಂಕಲ್, ನಮ್ಮ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಇಲ್ಲಿಗೆ ಬಂದು ವಿಡಿಯೋಗೆ ಬರೋಕ್ಕೆ ಸ್ವಲ್ಪ ನಾಚ್ಕೋತಾ ಇದ್ರು. ಅಷ್ಟರಲ್ಲಿ ನಾನು ಇನ್ನೊಬ್ಬ ತಮ್ಮ ಬಂದ. ಅಲ್ಲಿ ಹೆಂಗ್ ನೋಡ್ತಾನೆ ಕಲರ್ ಹೊಡೆದಾಗೆ ಬಂತಷ್ಟು ಚಾರ್ಜ್ ಹಾಕೋದು. ಅವ್ರ ಮನೆ ಕರೆಂಟ್ ಬಿಲ್ ಜಾಸ್ತಿ ಆಗ್ಬಾರ್ದು ಅಂತ ನಮ್ಮ ಬೇಕ್ರಿಲ್ ಬಂದು ಚಾರ್ಜ್ ಹಾಕೋದು. ನೋಡಿ ಹೆಂಗೆ ಅಂತ. ಅವ್ರ ಮನೆ ಕರೆಂಟ್ ಬಿಲ್ ಉಳ್ಸಕ್ ಎಷ್ಟೆಲ್ಲ ಜನಗಳು ಸರ್ಕಸ್ ಮಾಡ್ತಾರೆ. ನೋಡ್ದ ಹಿಂಗೆ ಅವ್ರಿಗೂ ಹೇಳ್ಕೊಡೋದು ಕೆಟ್ಟ ಬುದ್ಧಿ ಎಲ್ಲನೂ. ಓಲಿ ಬಾ ಆಯ್ತು ಹೋಗ್ಲಿ ಆಯ್ತು ಬಾರವ್ವ. ಇಲ್ಲೊಬ್ಬ ಸೈಡಿಗೆ ಬಂದ್ಬಿಟ್ಟು ನಿಂತ್ಕೊಂಡು ಇಲ್ಲಿ ಹಿಂಗೆ ಹೇರ್ ಸ್ಟೈಲ್ ಸರಿ ಮಾಡ್ಕೊತವ್ರೆ. ನಾನು ಬರ್ಲಿ ಅಂತ ಅವನು ನೆಕ್ಸ್ಟ್ ಅಲ್ಲೊಬ್ರು ಫೋನ್ ಮಾಡಿ ಹೇಳ್ತಾನೆ, ನಾನು ವಾಗಲ್ ಬಂದಿದ್ದೀನಿ ನೋಡಮ್ಮ ಅಂತ. ಯಾರಿಗೆ ಹೇಳ್ತಾನೆ? ನಮ್ಗೆ ಜೊತೆ ಎಲ್ಲ ಮಾತಾಡ್ಕೊಂಡು ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಹೊರಟು ಮನೆಗೆ ಬಂದು ಇವಾಗ ಅಡಿಗೆ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಇವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರು ಮಾಡ್ತಿದ್ದೀನಿ. ಒಂದಿಷ್ಟು ಅಲ್ಲ ಆಯಿತು ಆಲ್ರೆಡಿ. ನಮ್ಮ ನಂಬ್ಕೊಂಡ್ರೆ ಹೆಂಗೆ ಅಂದರೆ
12 ಕಾಲಲ್ಲೇ ಚಿಕನ್ ಕೊಟ್ಟು ಕಳಿಸ್ತೀನಿ ನಾನು 1 ಗಂಟೆಗೆ ಚಿಕನ್ ಕೊಟ್ಟು ಕಳಿಸಿದ್ದೇನೆ. ಅಷ್ಟರಲ್ಲಿ ನಾನು ರೈಸ್ ಮತ್ತು ಮುದ್ದೆ ಮಾಡಿದ್ದೆ. ನಮ್ಮ ಅಡುಗೆ ಮನೇಲಿ ನಾವು ಒಳಗಡೆ ಮಾಡಲ್ವಲ್ಲ, ನಾನ್ ವೆಜ್ ಹೊರಗಡೆ ಅಲ್ವ, ಅದಕ್ಕೆ ಒಳಗಡೆ ರೈಸ್ ಮತ್ತು ಮುದ್ದೆ ಎಲ್ಲ ಮಾಡ್ಕೊಂಡಿದ್ದೆ. ಈಗ ಆಲ್ರೆಡಿ 1:54 ಆಗಿದೆ. ಈಗ ಕರೆಕ್ಟಾಗಿ ವಿಷಲ್ಸ್ ಎಲ್ಲ ಆಗಿದೆ. ಇನ್ನೂ ತಣ್ಣಗಾಗಿ ನಾವು ಊಟ ಮಾಡಿಸ್ರೆ 2:30 ಆಗಿಬಿಟ್ಟಿರುತ್ತೆ. ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡಬೇಕು ಅಂತಂದ್ಬಿಟ್ಟು. ಸ್ನಾನ ಮಾಡಿ ಸಂತೆಗೆ ಹೋಗಿ ಐಟಮ್ ತೊಗೊಂಡು ಬರಬೇಕು. ಇವಾಗ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಈಗ ಸಂತೆಗೆ ಹೋಗ್ಬಿಟ್ಟು ಮನೆಗೆ ಏನೇನು ಬೇಕೋ ಎಲ್ಲ ಐಟಮ್ನ ತರಬೇಕು. ಬನ್ನಿ ನಮ್ಮೂರು ಸಂತೆ ತೋರಿಸ್ತೀನಿ ಹೆಂಗಿದೆ ಅಂತ. ಇದೇ ನೋಡಿ ನಮ್ಮೂರ್ ಸಂತೆ. ನಮ್ಗೇನ್ ಜಾಸ್ತಿ ದೂರ ಇಲ್ಲ, ನಮ್ಮ ಬೇಕರಿ ಆಪೋಸಿಟೇ ಇದೆ. ವಾರಕ್ಕೆ 1 ದಿನ ನಡೆಯುತ್ತೆ. ಸುತ್ತಮುತ್ತರ ಊರವರೆಲ್ಲ ಬಂದು ಈ ಸಂತೆಲಿ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಎಲ್ಲ ಕೂಡ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿ ಕೂಡ ಇರುತ್ತೆ. ನಾವು ನೋಡಿ ಚೂಸ್ ಮಾಡ್ಕೋಬೇಕಷ್ಟೇ. ಅಲ್ಲಿಂದ ನಾನು ಎಷ್ಟೊಂದು ಐಟಮ್ಸ್ಗಳನ್ನ ತಂದೆ. ಅಮ್ಮ ಟ್ರಿಪ್ ಹೋಗ್ಬೇಕಾದ್ರೇ ತುಂಬ ಐಟಮ್ಸ್ಗಳನ್ನ ತಂದು ಇಟ್ಬಿಟ್ಟಿದ್ರು. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಬಂದೆ. ಬೀನ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೆ 1/4 kg ಅಷ್ಟು ಬೀನ್ಸ್ ಮಾತ್ರ ತೊಗೊಂಡು ಬಂದೆ. ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಇವಾಗ ಫ್ರಿಜ್ಗೆ. ಸಂತೆಗಂತೂ ನನಗೆ ಹೋಗಿ ವ್ಯಾಪಾರ ಮಾಡೋದು ಏನೇನೋ ತಗೊಂಡು ಬರೋದು ಅದೆಲ್ಲ ಅಭ್ಯಾಸನೇ ಇಲ್ಲ. ಆದರೆ ಇವಾಗ ನಮ್ಮಮ್ಮ ಇರಲಿಲ್ವಲ್ಲ ಅಂತಂದ್ಬಿಟ್ಟು ನಾನೇ ಹೋಗ್ಬಿಟ್ಟು ತೊಗೊಂಡು ಬಂದೆ. ನಂಗೆ ನೀಟಾಗಿ ಬಾರ್ಗಿಂಗ್ ಕೂಡ ಮಾಡೋಕ್ಕೆ ಬರಲಿಲ್ಲ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟೆಲ್ಲ ಕೊಟ್ಬಿಟ್ಟು ತೊಗೊಬಂದೆ. ನಿಂಬೆಹಣ್ಣು ನೋಡಿ ಎಷ್ಟು ಪುಟ್ಟಾಗಿದೆ ಅಲ್ಲ, ತುಂಬ ಕ್ಯೂಟ್ ಅಂತ ಅನಿಸ್ತು. ನನಗೆ ಕುಡಿಯೋಕ್ಕಿರಲಿ ಅಂದ್ಬಿಟ್ಟು ತೊಗೊಬಂದೆ. ಹಾಗೆ ನೆಕ್ಸ್ಟು ನಮ್ಮ ಅವ್ವನ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಫ್ರೆಶ್ ಆಗಿ ಸೊಪ್ಪಿತ್ತು. ತುಂಬ ಇಷ್ಟ ಆಯಿತು ಸೊಪ್ಪು ನನಗೆ. ಅದಕ್ಕೆ ಆ ಸೊಪ್ಪನ್ನು ಕೂಡ ಒಂದು 3 ಕಂತೆ ತೊಗೊಬಂದೆ ಅದನ್ನು. ಹಾಗೆ ವೆಜಿಟೇಬಲ್ಸು ಅಷ್ಟೇನೆ ಸ್ವಲ್ಪ ಜಾಸ್ತಿನೇ ಇತ್ತು. ನಾನು ನೋಡಲೇ ಇಲ್ಲ, ನೋಡಿದಿದ್ರೆ ನಾನು ಇಷ್ಟು ವೆಜಿಟೇಬಲ್ಸ್ನೇ ತರ್ತಿರ್ಲಿಲ್ಲ. ಪರವಾಗಿಲ್ಲ ಫ್ರಿಜ್ಗಲ್ವಾ ಇಡೋದು ಅಂತ ಅಂದ್ಬಿಟ್ಟು ತಗೊಂಡ್ ಬಂದೆ. ಮೇಯ್ನ್ ಆಗಿ ನನಗೆ ಸಂತೆಲಿ ಕಣ್ಣೋಗಿದ್ದು ಅಂತಂದ್ರೆ ಈ ಗಿಣ್ ಮಾವಿನಕಾಯಿ ಮೇಲೆ. ನಾನು ಈ ಸೀಸನ್ ಅಲ್ಲಿ ಚೆನ್ನಾಗಿರೋ ಮಾವಿನ ತಿಂದಿದ್ದೀನಿ ಅನ್ನೋದೇ ಇಲ್ಲ. ಯಾವ ಮಾವಿನ ಕೊಂಡ್ರು ಒಂಥರ ಹುಳಿ ಆ ಥರ ಏನೇನೋ ಆಗ್ತಾ ಇತ್ತು. ಬಟ್ ಈ ಗಿಣ್ ಮಾವಿನ ಮೇಲೆ ನನಗೆ ಯಾವತ್ತೂ ಲವ್ ಕಮ್ಮಿ ಆಗಲ್ಲ ಅಂತ ಅನ್ಸುತ್ತೆ. ಇದು ಹಣ್ಣಾದ್ಮೇಲೆ ತಿಂದರೆ ಎಷ್ಟು ಸ್ವೀಟ್ ಇರುತ್ತೆ ಗೊತ್ತಾ. ಕಾಯಿಗಿಂತ ನನಗೆ ಈ ಥರ ಹಣ್ಣು ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ 1.25 kg ಇರಲಿ ಅಂತಂದ್ಬಿಟ್ಟು ಅದನ್ನು ಕೂಡ ತಂದುಬಿಟ್ಟೆ. ಇನ್ನು ಈ ಟೊಮೆಟೊ ಹಣ್ಣಿಂದ ನಂಗೊಂದು ಸ್ವಲ್ಪ ತಲೆ ಕೆಟ್ಟು ಹೋಗಿದ್ದು. ಒಬ್ರ ಹತ್ರ 1 kg 20 ರೂಪಾಯಿ ಹೇಳ್ತಾರೆ, 2 kg 30 ರೂಪಾಯಿ. ಬಟ್ ಇನ್ನೊಬ್ರ ಹತ್ರ 1 kgನೇ 30 ರೂಪಾಯಿ. ಯಾಕೆ ಅಂತ ಕೇಳಿದ್ರೆ ಅದೆಲ್ಲ ಹುಳ ಬಿದ್ದಿರುತ್ತೆ, ಅದಕ್ಕೆ ಅವ್ರ ಹತ್ರ ಕಮ್ಮಿ ಕೊಡ್ತಾರೆ. ಇದು ನೋಡಿ ಇಷ್ಟು ಫ್ರೆಶ್ ಆಗಿದೆ, ತೊಗೊಂಡು ಹೋಗಪ್ಪ ನಿನಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು 30 ರೂಪಾಯಿ ಇಸ್ಕೊಂಡು 1 kg ಟೊಮೆಟೊ ಹಣ್ಣು ಕೊಟ್ಟರು. ನಮ್ಮ ಅಮ್ಮನ ಕೇಳಬೇಕು ಅಂತ ಅನಿಸುತ್ತೆ ಬಂದಮೇಲೆ, ಅಮ್ಮ ಈ ಥರ ಮಾಡಿದ್ರು ನಿಜನಾ ಅಂತ. ಬಟ್ ಟೊಮೆಟೊ ಹಣ್ಣು ಚೆನ್ನಾಗಿತ್ತು, ಅದಕ್ಕೆ ತೊಗೊಬಂದೆ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಹೀಗೆ ಒಂದು ಹೊಸ ವಿಡಿಯೋಸ್ಗಳನ್ನೆಲ್ಲ ನಾನು ಕೂಡ ಮಾಡಿ ಹಾಕ್ತಿರ್ತೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.